लगता है पानी आया करके खिलाता था, मेरे बच्चे पे पत्थर गिरे। अब लगे ಕುಂತಿದ್ದೇವು ನಮ್ಮ ಮಕ್ಕಳೆಲ್ಲ ದಗಿ ಬಿದ್ದು ಬಿದ್ರು ಬಿ ಹಂಗೆ ರೋಡಿನ ಮ್ಯಾಗೆ ಕುಂತಿದ್ದೇವು ನಾವು ತಟ್ಟಿ ತೆರೆದು ಗೇಟ್ ತೆರೆದು ಒಳಗೆ ಹೊಲ ಬಂದಿಲ್ಲ ಗಿಡ ಕಡ್ದು ಈಗ ಗಟ್ ತೆರ್ಕೊಂಡು ಇನ್ನ ಈಗ ಹುಡ್ಕೊಲತ್ತಿದ್ದೇವೆ ಎಲ್ಲಿನ ಕಲ್ಲು ಅಲ್ಲೇ ಬಿದ್ದು ಹೋಗ್ಯಾವ ನಮ್ಗೀಗ ಅಲ್ಲೆಗೆ ಯಾರು ಕೇರೆ ಮಾಡತ್ತಿಲ್ಲ ಈಗ ಅಲ್ಲೇ ಸತ್ತಿರಿ ಉಳಿದಿರಿ ಅಂತ ಬಿ ಯಾರು ನೋಡತ್ತಿಲ್ಲ ಹುಮ್ನಾಬಾದ್ ತಾಲೂಕಿನ ವಾಂಚರಿ ಕುಂಬರ ಕುಂಟಿ ಅಗ್ನಿಶಾಮಕ ದಳದ ನಿವೇಶನಗಳ ಹಿಂದುಗಡೆ ಇರುವ ಕೆಲವು ಮನೆಗಳು ವರ್ಣನ ಆರ್ಭಟಕ್ಕೆ ಮನೆ ಕುಸಿತಗೊಂಡು ವ್ಯಕ್ತಿಯೊಬ್ಬನ ತಲೆ ಒಡೆದಿದ್ದು ಅಲ್ಲದೆ ಪುಟಾಣಿ ಮಗು ವಯೋವೃದ್ಧಿಗೂ ಸಹ ಗಾಯಗಳಾಗಿವೆ. ನಿನ್ನೆ ಭಾರೀ ಮಳೆ, ಗುಡುಗು ಸಿಡಿಲು, ಗಾಳಿ ಬೀಸಿ ಭಾರೀ ಅನಾಹುತ ತಪ್ಪಿದೆ ಎಂದು ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅಲ್ಲದೆ ದಿನನಿತ್ಯದ ಅಕ್ಕಿ, ಜೋಳ, ಬೇಳೆ ಎಲ್ಲಾ ಹಾಳಾಗಿದೆ. ಅಲ್ಲದೆ ಸುಮಾರು ವರ್ಷಗಳಿಂದ ನಮ್ಮ ಕಡೆ ಲೈಟಿನ ಕಂಬಗಳಿಲ್ಲ, ರೋಡ್ ವ್ಯವಸ್ಥೆ ಇಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ವರದಿಗಾರರು ತಕ್ಷಣವೇ ಹುಮ್ನಾಬಾದ್ನ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಾಗ ಸ್ಪಂದಿಸಿ ತಕ್ಷಣವೇ ಅಧಿಕಾರಿಗಳಿಗೆ ಕಳುಹಿಸಿ ಪರಿಶೀಲನೆಯನ್ನ ಹಾಗೂ ಆಗಿರುವ ಅನಾಹುತಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಅವರಿಗೆ ಸರ್ಕಾರದಿಂದ ಪರಿಹಾರವಿದ್ದಲ್ಲಿ ನೀಡೋಣ ಎಂದು ಭರವಸೆ ನೀಡಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ, ನಾವಿವತ್ತಿನ ಹುಮ್ನಾಬಾದ್ ಏನ್ ತಾಲೂಕಿನ ಒಂದು ಕುಂಬರ್ಕುಂಟಿ ವಾರ್ಡ್ ನಲ್ಲಿರುವಂತ ಒಂದು ಏನು ಅಗ್ನಿಶಾಮಕ ದಳದ ಕ್ವಾರ್ಟರ್ಸ್ ಏನ್ ಹಿಂದುಗಡೆ ಇರುವಂತ ಓಣಿಯಲ್ಲಿ ಇದೀವಿ. ಯಾವ ರೀತಿಯಾದಂತ ಅವಘಡ ಅನಾಹುತ ಆಗಿದೆ, ವರ್ಣನ ಆರ್ಭಟಕ್ಕೆ ಯಾವ ರೀತಿಯಾದಂತ ಜನರು ತತ್ತರಿಸಿದ್ದಾರೆ ಅನ್ನೋದನ್ನ ನಿಜಕ್ಕೂ ಕೂಡ ತಾವು ನೋಡಬಹುದು. ಯಾಕಂದ್ರೆ ನಿನ್ನೆ ನಡೆದಿರುವಂತ ಘಟನೆಗೆ ಯಾವ ರೀತಿಯಾದಂತ ಜನರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ನಿಜಕ್ಕೂ ಕೂಡ ಇಲ್ಲಿನ ವಾರ್ಡ್ನ ಜನರಿಗೆ ಏನಪ್ಪಾ ಅಂದ್ರೆ ಸರಿಯಾದ ರೀತಿಯಾದಂತ ಕೊಂಬದ ವ್ಯವಸ್ಥೆ ಇಲ್ಲ, ನಾಲಿ ಇಲ್ಲ, ರೋಡ್ ಇಲ್ಲ. ಈ ರೀತಿಯಾದಂತ ಸಮಸ್ಯೆ ಅನುಭವಿಸುವವರಿಗೆ ಮತ್ತೆ ನಿನ್ನೆ ಮಳೆಯಿಂದ ಗಾಳಿ ಧೂಳಿಯಿಂದ ಮತ್ತೆ ಆಗಿರುವಂತ ಅನಾಹುತ ನೋಡಿ ನಿಜಕ್ಕೂ ಕೂಡ ಏನಂದ್ರೆ ಇಲ್ಲಿ ಆಗಿರುವಂತ ಅನಾಹುತವನ್ನ ನೋಡಿ ನಮ್ಮ ಸುದ್ದಿ ವಾಹಿನಿ ಕೂಡ ಏನಂದ್ರೆ ಅಧಿಕಾರಿಗಳ ಹತ್ರ ಮತ್ತು ಇಲ್ಲಿನ ಸಂಬಂಧಪಟ್ಟಂತ ರಾಜಕೀಯ ಮುಖಂಡರ ಹತ್ರ ಮನವಿಯನ್ನ ಮಾಡ್ತೀವಿ. ಈ ಸ್ಥಳಕ್ಕೆ ಭೇಟಿ ನೀಡಿ ಆಗಿರುವಂತ ಅನಾಹುತಕ್ಕೆ ಏನಾದ್ರೂ ಇವರ ಕುಟುಂಬಕ್ಕೆ ಪರಿಹಾರವಾದರೂ ನೀಡಬೇಕಂತ ಹೇಳಿ ನಮ್ಮ ಸುದ್ದಿ ವಾಹಿನಿ ಕೂಡ ತಮಗೆ ಮನವಿಯನ್ನ ಮಾಡುತ್ತೆ. ಗಾಳಿ ಧೂಳಿ ಕಂಡಬಟ್ಟಿ ಬಿಟ್ಟು ಎಲ್ಲ ಗಿಡ ಗಂಟೆ ಮುರಿದು ಬಿದ್ದು ಒಬ್ಬ ಹೆಣ್ಮಗಳ ಟೊಂಕ ಎಲ್ಲ ಮುರಿದು ಹೋಗ್ಯದ, ಯಾರು ತಲೆ ಹೊಡೆದ, ಮನೆ ಮೇಲೆಲ್ಲ ಗಿಡಗಳು ಬಿದ್ದು ವೈರೆಲ್ಲ ಕಡ್ದು ಬಿದ್ದು ಎಲ್ಲ ನಂಬಲ್ಲಿ ಬಹಳ ಸತ್ಯನಾಶ ಆಗ್ಯದ. ಬಹಳ ಜನರಿಗೆ ಹಾನಿ ಆಗ್ಯದ ಸರ್ ಇಲ್ಲಿ. ಮತ್ತು ಎಲ್ಲ ಮನೆಗಳೆಲ್ಲ ಬಿದ್ದು, ಬಿಲ್ಡಿಂಗ್ ಬಿದ್ದು, ತಗಡ ಎಲ್ಲ ಹಾರಿ ಯಾಕಡೆ ಬಂದ್ ತಗಡಿ, ಯಾರು ತಲೆ ಹೊಡೆದ, ಯಾರು ಕಾಲು ಕಡ್ದ, ಯಾರ್ದು ಏನೇನೇ ಹೋಗ್ಯದ. ಭಾಳ ಇಲ್ಲಿ ನಮ್ಮ ಗಲ್ಲಿದಾಗ ಭಾಳ ಎಲ್ಲ ಸತ್ಯನಾಶ ಆಗ್ಯದ. ಮತ್ತೀಗ ಒಂದು ಎಲ್ಲ ಮಕ್ಕಳು ಮರುಗಳು ಬಿದ್ದು ತಲೆ ಹೊಡೆದ, ಯಾರು ಕೈ ಮುರಿದ, ಯಾರು ಕೊಯ್ದದ, ಮತ್ತು ಎಲ್ಲ ಬಹಳ ಗುರ್ದಳಿ ಆಗ್ಯದ. ಇಲ್ಲಿ ಒಬ್ರದ್ದು ಟೊಂಕ ಮುರಿದ. ಮೊದಲು ಏನಾದ್ರು ಆಗಿತ್ತ, ಏನ್ ಫಸ್ಟ್ ಟೈಮ್ ಆಗ್ಯದ? ಇದು ಫಸ್ಟ್ ಟೈಮ್ ರೀ. ಮೊದಲ್ ಬಿ ಏನಾಗಿಲ್ಲ, ಈಗ ಆಗ್ಯದ. ಮೊದಲು ಒಮ್ಮೊಮ್ಮೆ ಆಗಿತ್ತು, ಅದು ಬಹಳ ಇದ್ರಲಿಂದ ಇತ್ತು. ಈಗ ಬಹಳ ಭಯಂಕರ ಗಾಳಿ ಬಿದ್ದು ಎಲ್ಲ ಧಮ್ ಧಮ್ಮನ ಫಂಟಿ ಮನೆ ಮೇಲೆ ಬಿದ್ದು, ಮನೆ ಎಲ್ಲ ಗಿಡ ಎಲ್ಲ ಮುರಿದು ಹೋಗ್ಯದ, ಮನೆಗಳೆಲ್ಲ ಸೀಳ್ ಹೋಗ್ಯಾವ, ತಗಡ ಎಲ್ಲ ಯಾಕಡೆ ಬಂದ್ ತಗಡ ಹಾರ ಹೋಗ್ಯಾವ. ಎಲ್ಲಿಂದ ಏನೇನ್ ಡ್ಯಾಮೇಜ್ ಆಗಿದೆ ನಿಮ್ಮ ಮನೆಗೆ? ಮನೆದಾಗ ಸರಸ್ವತಿ ಅಂತ ಹೇಳಕಿನ ಹೆಸರು ಟೊಂಕ ಮುರಿದು ಹೋಗ್ಯದಕ್ಕೆಂದು ಈಗ ಎಲ್ಲ ಎತ್ಕೊಂಡು ಬಂದು ಹೊರಗೆ ಬಿಟ್ಟಿದೆವು. ಯಾರು ನೋಡಕ್ ತಯಾರಿಲ್ಲ ಸರ್. ಬಂದು ಎಲ್ಲ ನೋಡಿ ನಮ್ಗೆ ಏನ್. ನಮಸ್ಕಾರ, ನನ್ನ ಹೆಸರು ಸುನಿಲ್ ಅಂತ. ಇಲ್ಲಿ ವಾಂಜರಿ ಕುಂಬಾರಕುಂಟಿ ಫೈರಿಂಗ್ ಸ್ಟೇಷನ್ ಕ್ವಾರ್ಟರ್ಸ್ ಹಿಂಭಾಗದಲ್ಲಿ ನಮ್ಮ ಮನೆ ಇರೋದು. ಇಲ್ಲಿ ರೋಡ್ ಇಲ್ಲ ಅಥವಾ ನಾಲಿ ಇಲ್ಲ, ಕರೆಂಟ್ ಇಲ್ಲ. ಮತ್ತೆ ನಿನ್ನೆ ನಾವು ಅನುಭವಿಸಿರೋ ಕಷ್ಟ ನೋಡಿದ್ರೆ ಗಾಳಿಯಲ್ಲಿ ತುಂಬಾನೇ ಕಷ್ಟ ಆಗಿದೆ. ತಗಡಗಳೆಲ್ಲ ಹಾರ್ಕೊಂಡು ಹೋಗಿದೆ. ಆಮೇಲೆ ಗಿಡ ಬಿದ್ದು ಅವ್ರ ಮನೆಯಲ್ಲಿ ಅವ್ರ ಅಜ್ಜಿಗೆ ಸೊಂಟ ಮುರಿದಿದೆ. ಆಮೇಲೆ ಇನ್ನೊಂದು ಒಬ್ಬರ ಹತ್ರ ತಗಡದ ಮೇಲಿಂದ ಕಲ್ಲು ಬಿದ್ದು ತಲೆ ಒಡೆದೋಗಿದೆ. ಆಮೇಲೆ ಇನ್ನೊಬ್ಬರು ಚಿಕ್ಕ ಮಗು ತಲೆ ಮೇಲೆ ಕಲ್ಲು ಬಿದ್ದಿದೆ. ಕಲ್ಲು ಬಿದ್ದು ರಾತ್ರಿ ಹೋಗಿ ಹಾಸ್ಪಿಟ್ಲಲ್ಲಿ ಎಲ್ಲ ಬ್ಯಾಂಡೇಜ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಅವ್ರ ತಾಯಿಗೂ ಕೂಡ ಕಾಲು ಏಟಾಗಿದೆ. ಅದಕ್ಕೆ ಸ್ವಲ್ಪ ನೀವೇ ಏನಾರ ಬಂದು ವೀಕ್ಷಿಸಿ ಯಾವ್ದಾರ ಪರಿಹಾರ ಮಾಡ್ತೀರಾ ಅಂತ ಹೇಳಿ ನನ್ನ ಇಷ್ಟು ಕೋರಿಕೆ. ಇದು ನಮ್ಮ ಏರಿಯಲ್ಲಿ ಇದು ಬಹಳ ಹಾನಿಯಾಗಿದೆ. ಆಯ್ತು, ಮತ್ತೇನಂದ್ರೆ ಎಲ್ಲರಿಗೂ ಈಗ ನಿಮ್ಗೆ ಹೇಳ್ಯಾರ, ಈಗ ನಮ್ಮ ಅಣ್ಣದಿರೋದು ತಮ್ಮದಿರೋದು ಎಲ್ಲ. ಇನ್ನೊಂದೇನಂದ್ರೆ ತಮ್ಮ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಾವು ಬಂದು ಎಲ್ಲರಿಗೆ ಬಂದು ವೀಕ್ಷಣೆ ಮಾಡಿ, ಹಾಗೂ ಮತ್ತು ರೋಡಿನ ಸಮಸ್ಯೆನೂ ಕೂಡ ಇದೆ ಇಲ್ಲಿ, ಅದೊಂದು ಪರಿಹಾರ ಮಾಡಿ ಆಯ್ತು. ಮತ್ತು ನಾಲಿ ಒಂದು ಕಂಬ ಒಂದಿಲ್ಲ ಇಲ್ಲಿ,
ಲೈಟು ನೈಟ್ ಟೈಮಿನಲ್ಲಿ ಲೈಟ್ ಅದು ಹೋಗಿದೆ ಮತ್ತು ಅದನ್ನ ಲೈಟು ಒಂದು ಕಂಬ ಒಂದು ಹಾಕಿಸ್ಕೊಡ್ಬೇಕಂತ ಹೇಳಿ ನಮಗೆ ಗಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳತ್ತೀವಿ. ನಮ್ ಮನಿ ಮ್ಯಾಗ ಗಿಡ ಬಿದ್ದವ, ತಗಡೆ ಎಲ್ಲ ಹೋಗ್ಯಾವ. ಮತ್ ನಾವ್ ಕೆಲ್ಸಕ್ ಹೋಗಿದ್ದೇವ್, ಬರತಕ ಮನಿ ತೆರಿಲಕ್ ಬಿ ಬಂದಿಲ್ಲ. ಜ್ವಾಳ ತೊಯ್ದಾವ್, ತಗಡೆ ಎಲ್ಲ ಹೋಗಿ ಅಕ್ಕಿ ತೊಯ್ದಾವ, ಸಾಮಾನ್ ಅಷ್ಟು ತೊಯ್ದತ್. ನಮ್ ಅಂಕೋಲಾಗ ಬಿ ಜಾಗ ಇದ್ದಿದ್ದಿಲ್ಲ. ರಾತ್ರಿ ಕರೆಂಟ್ ಎಲ್ಲ ವೈರ್ ಕಡ್ದು ಹೋಗ್ಯದ. ನಾವ್ ಉಪವಾಸ ಹಂಗೆ ಕತ್ಲಾಗೆ ಕುಂತಿದ್ದೇವ್. ನಮ್ ಮಕ್ಕಳೆಲ್ಲ ದಗಿ ಬಿದ್ರು ಬಿ ಹಂಗೆ ರೋಡಿನ ಮ್ಯಾಗೆ ಕುಂತಿದ್ದೇವ್. ನಾವ್ ತಟ್ಟಿ ತೆರ್ದು ಗೇಟ್ ತೆರ್ದು ಹೊಳಗ್ ಹೊಲ ಬಂದಿಲಿ. ಗಿಡ ಕಡ್ದು ಈಗ ಗಟ್ ತೆರ್ಕೊಂಡು ಇನ್ನ ಈಗ ಹುಡ್ಕೊಲತ್ತಿದ್ದೇವ್. ಎಲ್ಲಿನ ಕಲ್ಲು ಅಲ್ಲೇ ಬಿದ್ದು ಹೋಗ್ಯಾವ. ನಮ್ಗ ಈ ಗಲ್ಲೆಗೆ ಯಾರು ಕೇರೆ ಮಾಡತ್ತಿಲ್ಲ. ಈ ಗಲ್ಲೆ ಸತ್ತಿರಿ ಉಳ್ದಿರಿ ಅಂತ ಬಿ ಯಾರು ನೋಡತ್ತಿಲ್ಲ. ನಾವೆಲ್ಲ ಕತ್ಲಾಗೆ ನಿದ್ದಿ ಬಂದಿಲ್ಲ. ಬೆಚ್ಚ ಬೆಳಗನ ಮಕ್ಳಿಗೆ ತಕೊಂಡ್ ರೋಡಿನ ಮ್ಯಾಗೆ ಎದ್ದಿದ್ದೇವ್. ನೀರ್ ಸಮೇತ ತಟ್ಟಿ ತೆರ್ದ್ ಕುಡಿಲಕ್ ಬಿ ಬಂದಿಲ್ಲ. ಮತ್ ಭಾಳ ಹಾಳಾಗ್ಯದ ನಮ್ಮ ಮನೆಗಿನ ಜ್ವಾಳ ಬ್ಯಾಳಿ ಎಲ್ಲ ಮನೆ ಒಟ್ಟು ತೊಯ್ದ್ ಹೋಗ್ಯದ. ತಗಡ ಗಾಳಿಗೆ ಹೋಗಿ ಗಾಳಿ ಗಿಡ ಒಟ್ಟು ಬಿದ್ದು ಎಲ್ಲ ಹಾಳಾಗ್ಯದ. बेटा है पानी आया करके खिलाता था, मेरे बच्चे पे पत्थर गिरा। अब हमारा इतना परिवार क्या खाना क्या रहना, कौन हमारे को पहचान नहीं। किराएदार लोग का है, पेट के वास्ते आए, बिगारी काम करने वाले, एक बच्चा लाना खाना। अब ऐसे सरकार रोका हमारी गरीबों को सुनो, बच्चे का चमकू देखो। हमारे को ना घर नहीं ना दार नहीं, किराएदार लोग का है हम, कैसा होना हमारा। अब घर में पानी आया, बारिश, बच्चे पे मेरा पत्थर गिरा। रोज कमाई करने वाला था, 1500 लाता था कैसा काम करके, तो वो पत्थर गिर गया मेरे बच्चे पे। अब हमारा परिवार चलना कैसा। 2 बेटियां है, नातू पंतु है मेरे, ऐसा होना क्या नहीं, कुछ समझ में नहीं आ रहा हमारे को। ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.